ಸಚಿವರು ಹಾಗೂ ಧಾರವಾಡ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕುತ್ಕೊಳ್ಬೇಕು. ಬಂಧುಗಳೇ, ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ ಮೇಲೆ ನನ್ನ ಭಾಷಣ ಕೇಳಕ್ ತಾವ್ಯಾರು ಇರೋದಿಲ್ಲ ಅಂತ ಗುರ್ತಿದೆ. ಯಾಕಂದ್ರೆ ನಾವು ಬೇರೆ ಪಕ್ಷದಲ್ಲಿದ್ರು ಕೂಡ ಅವ್ರದೇ ಆದಂತ ಒಂದು ದಾಟಿ, ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಇವತ್ತು ಬಹಳಷ್ಟು ಜನರು ಅವರಿಗೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳು ಅವರಿಗೆ ಗೌರವಪೂರ್ವವನ್ನ ಸಲ್ಲಿಸಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ಬಂದಿರತಕ್ಕಂಥ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂನ ಅಳವಡಿಸಿ ಇವತ್ತು ಕೇಂದ್ರ ಸಚಿವರುಗಳು, ರಾಜ್ಯದ ಸಚಿವರುಗಳು ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ನನ್ನ ಭಾಷಣಕ್ಕೆ ಇವತ್ತೇನು ಜಾಸ್ತಿ ತಾವು ಕಿವಿಯನ್ನು ಕೊಡೋದಿಲ್ಲ ಗುರ್ತಿದೆ. ಆದ್ರೂ ನಾನು ಇವತ್ತು ಮಾತನಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ 500 ವರ್ಷ ಕತೆ ಇನ್ನಾದ್ರೂ ನಾವು ಕೇಳ್ತಾನೆ ಇದ್ದೀವಿ. ಎಲ್ಲರೂ ಬಂದು ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನು ನಮಗೆ ಹೇಳ್ತಾರೆ. ಮರಾಠರ ಬಗ್ಗೆನೇ ಮಾತನಾಡ್ತಾರೆ. ಗ್ರಾಮ ಪಂಚಾಯತ್ ಅಲ್ಲಿ, ತಾಲೂಕ್ ಪಂಚಾಯತ್ ಅಲ್ಲಿ, MLA, ಪಾರ್ಲಿಮೆಂಟ್ ಅಲ್ಲಿ ಯಾರು ಒಬ್ರು ಟಿಕೆಟ್ ಕೊಡಂಗಿಲ್ಲ, ಕೊಟ್ರೆ ಯಾರು ಗೆಲ್ಸಂಗೂ ಇಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ರಾಜಕೀಯ ಅಧಿಕಾರವನ್ನು ಪಡೆದಾರಂಗೆ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ಪ್ರತಿಯೊಬ್ಬರು ಮಾತನಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲಿವರೆಗೆ ನಿಮಗೆ ಅಧಿಕಾರ, ರಾಜಕೀಯ ಅಧಿಕಾರ ಸಿಗದಿಲ್ಲ ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಪ್ರತಿಯೊಬ್ಬರು ಬರ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಳೆದ 500 ವರ್ಷದ ಕಥೆಯನ್ನು ಹೇಳ್ತಾರೆ ಬಂಧುಗಳೇ. ಆದ್ರೆ ರಾಜಕೀಯ ನ್ಯಾಯ ಕೊಡಿಸಕ್ಕಂತಾರೆ ಯಾರು? ಗ್ರಾಮ ಪಂಚಾಯತ್ ಅಲ್ಲಿ, ತಾಲೂಕ್ ಪಂಚಾಯತ್ ಅಲ್ಲಿ, ಜಿಲ್ಲಾ ಪಂಚಾಯತ್ ಅಲ್ಲಿ, ಪಾರ್ಲಿಮೆಂಟ್ ಅಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ನಿಮಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಮ್ದು ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಲ್ಲ. ನಮಗೆ ನಾವು ಮರಾಠರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಡ್ತೀವಿ, ನಾವು ಮರಾಠರಿಗೆ ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀವಿ, ನಿಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಯಾರು ಹೇಳೋದಲ್ಲ ನಮಗೆ. ಬಂಧುಗಳೇ, ವಿಶೇಷವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ ಮೇಲೆ ನನ್ನ ಭಾಷಣ ಕೇಳಕ್ ತಾವ್ಯಾರು ಇರೋದಿಲ್ಲ ಅಂತ ಗುರ್ತಿದೆ. ಯಾಕಂದ್ರೆ ನಾವು ಬೇರೆ ಪಕ್ಷದಲ್ಲಿದ್ರು ಕೂಡ ಅವ್ರದೇ ಆದಂತ ಒಂದು ದಾಟಿ, ಅವ್ರದೇ ಆದಂತ ಒಂದು ಶೈಲಿಯಲ್ಲಿ